ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್ ಸ್ವಲ್ಪ ಬೇಗ ಹೋಗಿ ಸರ್. ಬಾಬಾ 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 ಬಂಗಾರಿ ಸಾರಿ ಹೇಳಿದ್ಲು, ಆಚೆ ಹೋಗ್ಬೇಡ ಮಾವ, ಏನೋ ಅಪಶಕುನ ಆಗತ್ತೆ ಅಂತ. ನಾನೇ ಕೇಳ್ದೆ, ಆಚೆ ಬಂದು ನಿನ್ನ ಬಲಿ ಕೊಟ್ಬಿಟ್ಟೆ ಬಾಬಾ. ಬಾಬಾ ಈಗ ಬಂಗಾರಿ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ ಬಾಬಾ? ನನ್ನ ತಂಗಿ ಜ್ಯೋತಿ ಇವಾಗಷ್ಟೇ ನಿನ್ನ ಜೊತೆ ಬಾಳ್ಬೇಕು ಅಂತ ಆಸೆ ಪಟ್ಟಿದ್ಲು. ಇಂಥ ಟೈಮಲ್ಲಿ ನನ್ನ ಕಾಪಾಡಕ್ ಬಂದು ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ ಬಾಬಾ ನಿಂಗೆ. ಜ್ಯೋತಿಗೆ ನಾನು ಏನು ಮುಖ ತೋರಿಸ್ಲಿ ಬಾಬಾ? ನನ್ನ ಜೀವನ ನೀನು ಕಾಪಾಡ್ದೆ ಬಾಬಾ, ನಿನ್ನ ಜೀವನ ನನ್ನ ಕೈಲಿ ಕಾಪಾಡಕ್ ಆಗ್ತಿಲ್ವಲ್ಲ ಬಾಬಾ? ನರ್ಸ್ ಉಸಿರಾಡಕ್ಕೆ ತೊಂದರೆ ಪಡ್ತಾವ್ರು ನೋಡಿ ನರ್ಸ್. ಅಣ್ಣ ಬೇಗ ಹೋಗಿ ಅಣ್ಣ. ಬಾಬಾ ಕಣ್ ತೆಗಿ ಬಾಬಾ. ಬಾಬಾ ಬಾಬಾ ಲೇ ಇಂದ್ರ, ನಾನ್ ಬೀಸಿರೋ ಬಲೆಗೆ ನೀನ್ ಸರಿಯಾಗಿ ಸಿಕ್ಕಾಕೊಂಡಿದ್ದೆ. ಇನ್ನೇನ್ ನೀನ್ ಹಿಡಿದು 2 ತುಂಡು ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಆ ಶಿವರಾಜು ಬಂದು ನಾನ್ ಬೀಸಿರೋ ಕತ್ತಿಗೆ ಬಲಿಯಾಗೋದ. ನಾನ್ ಬೀಸಿದ ಏಟಿಗೆ ಆ ಶಿವರಾಜು ಪ್ರಾಣ ಹಾರೋಗಿರುತ್ತೆ. ಅದು ನನಗೆ ಖುಷಿನೇನೆ. ಆದ್ರೆ ನೀನ್ ಮಿಸ್ ಆಗೋದಲ್ಲ, ಅದು ನನ್ ಗುರಿತಾ ಇರೋದು. ನೀನ್ ಕಟ್ಟಿರೋ ತಾಳಿ ತುಳಸಿ ಕತ್ತಲ್ಲಿರೋದಕ್ ತಾನೆ ಅವಳಷ್ಟೆಲ್ಲ ಎಗರಾಡ್ತಿರೋದು. ಅದನ್ನೇ ಎಗರಿಸ್ಬಿಟ್ರೆ ಅವಳು ಹಲ್ಕಿತ್ತಿರೋ ಹಾವಂಗೆ ತೆಪ್ಪಗ್ ಬಿದ್ದಿರ್ತಾಳೆ. ಅದಕ್ಕಾದ್ರೂ ನಿನ್ನ ಸಾಯಿಸ್ಬೇಕು. ಸಾಯಿಸ್ತೀನಿ. ನಾನು ಅಂದ್ಕೊಂಡಂಗೆಲ್ಲ ಆಗಿದ್ದಿದ್ರೆ ಇಷ್ಟೊತ್ಕಾಗ್ಲೇ ನಿನಗೆ ಚಟ್ಟ ಕಟ್ಟಿರ್ತಿದ್ರು. ನಾನೀ ಊರಿಂದ ಗಂಟು ಮೂಟೆ ಕಟ್ತಿದ್ದೆ. ಆದ್ರೆ ನೀನು ಈ ಸಲನು ಮಿಸ್ ಆಗ್ಬಿಟ್ಟೆ. ಬಿಡಲ್ಲ, ನಿನ್ನ ಮುಗಿಸ್ತೀನಿ. ನಾನ್ ಪೊಲೀಸವ್ರ ಕೈಗೆ ಸಿಗಾಕೊಳ್ದೆ ನಿನ್ ಕತೆನ ಮುಗಿಸ್ತೀನಿ. ನೋಡ್ತಾ ಇರೋ. ಇಷ್ಟೊತ್ತಾಗ್ಲೇ ಶಿವರಾಜು ಸತ್ತು ಮೇಲ್ ಹೋಗಿರ್ತಾನೆ. ಅವನ್ ಜೊತೆಗೆ ಇಂದ್ರನ್ನು ಕಳಿಸ್ತೀನಿ. ಬಾವಾ ಬಾಮೈದ ಇಬ್ರು ಸೇರ್ಕೊಂಡು ಮೇಲೆ ಕುಂಟೆ ಬಿಲ್ಲೆ ಆಡಿ ಡಾಕ್ಟರ್ ನಿಮ್ಮ ಕೈ ಮುಗಿತೀನಿ ಡಾಕ್ಟರ್. ನಮ್ಮ ಭಾವನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಡಾಕ್ಟರ್, ಪ್ಲೀಸ್. ಸಮಾಧಾನ ಮಾಡ್ಕೊಡಿ, ನಮ್ಮ ಬೆಸ್ಟ್ ನಾವು ಮಾಡ್ತೀವಿ. ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀನಿ ಡಾಕ್ಟರ್. ದಯವಿಟ್ಟು ನಮ್ಮ ಭಾವನ ನೋಡ್ಕೊಳ್ಳಿ. ಶೋರ್. ಹಲೋ, ಶಿವಪುರ ಪೊಲೀಸ್ ಸ್ಟೇಷನ್. ಹಲೋ ಮೇಡಮ್, ನಾನು ಶಿವರಾಜ್ ಅವ್ರ ಬಾಮೈದ ಇಂದ್ರ ಮಾತಾಡ್ತಿರೋದು. ಹೇಳಿ ಇಂದ್ರ. ಅದು ಅಭಿ ನಮ್ಮ ಭಾವನ್ನ ಚಾಕುವಿಂದ ಚುಚ್ಚಿಬಿಟ್ಟ. ಏನ್ ಹೇಳ್ತಿದ್ದೀರಾ ಇಂದ್ರ? ಹೌದು ಮೇಡಮ್, ನನಗೊಂದು ಫೋನ್ ಬಂತು. ಭಾವನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೀವಿ ಮೇಡಮ್. ಡಾಕ್ಟರ್ ನಿಮಗೆ ವಿಷಯ ತಿಳಿಸಕ್ಕೆ ಹೇಳಿದ್ರು. ಸರಿ, ಅಬ್ಬಿನ ಸರ್ಚ್ ಮಾಡ್ತೀವಿ. ಡಾಕ್ಟರ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ಕೆ ಹೇಳಿ, ನಾನು ಬಂದು ನೋಡ್ತೀನಿ. ಸರಿ ಮೇಡಮ್.
ಕಾನ್ಸ್ಟೇಬಲ್, ಎಸ್ ಮೇಡಮ್. ಶಿವರಾಜ್ ಮೇಲೆ ಅಭಿ ಅಟ್ಯಾಕ್ ಮಾಡಿದ್ದಾನೆ. ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬೇಕು. ಶಿವರಾಜುಗೆ ಈ ಊರಲ್ಲಿ ತುಂಬಾ ಪ್ರೀತಿ ಗೌರವ ಇದೆ. ಆ ಅಭಿ ಏನಾದ್ರೂ ಶಿವರಾಜು ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅಂತ ಗೊತ್ತಾದ್ರೆ ಈ ಊರಿನ ಜನ ಈಶ್ವರಿ ಮನೆ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇದೆ. ಮೊದಲು ನಾವು ಈಶ್ವರಿ ಮನೆಗೆ ಸೆಕ್ಯೂರಿಟಿ ಕೊಟ್ಟು ಹಾಗೆ ಅಭಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಆಮೇಲೆ ಹಾಸ್ಪಿಟ್ಲ್ಗೆ ಹೋಗೋಣ. Yes, madam. ಬನ್ನಿ. ಡಾಕ್ಟರ್, ಬಾವಾ, ಪೇಷಂಟಿಗೆ ನೀವೇನಾಗಬೇಕು? ನಮ್ಮ ಬಾವಾ ಸರ್ ಅವರು. ಅವ್ರಿಗೆ ತುಂಬ ಬ್ಲಡ್ ಲಾಸ್ ಆಗಿದೆ. ಅರ್ಜೆಂಟಾಗಿ ಬ್ಲಡ್ ಕೊಡಬೇಕು. ಬೇಗ ಬ್ಲಡ್ ಅರೇಂಜ್ ಮಾಡಬೇಕಾಗುತ್ತೆ. ಸರ್, ನಂದು ನಮ್ಮ ಭಾವಂದು ಒಂದೇ ಬ್ಲಡ್ ಗ್ರೂಪು. ಇದಕ್ಕೆ ಮುಂಚೆ ಒಂದ್ಸತಿ ಭಾವ ನಂಗೆ ರಕ್ತ ಕೊಟ್ಟಿದ್ರು. ಸರಿ, ನಡೀರಿ ಹೋಗೋಣ. ಯಾಕಮ್ಮ ತುಳಸಿ, ಏನಾಯ್ತು? ನಿಮ್ ಮಗನು ಫೋನ್ ತೆಗಿತಾ ಇಲ್ಲ. ಅವನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋದ ನಮ್ಮ ಅಣ್ಣನು ಫೋನ್ ತೆಗಿತಾ ಇಲ್ಲ. ಅಲ್ಲ, ಫೋನ್ ಮಾಡಿದ್ರು ತೆಗಿತಾ ಇಲ್ಲ ಅಂದ್ರೆ ಇಬ್ರು ಎಲ್ಲಿಗೆ ಹೋದ್ರು? ಇವಾಗಿಂತ ಆತಂಕ ಪಡೋ ಬದಲು ಆವಾಗಲೇ ಇಂದ್ರನ ಆಚೆ ಹೋಗಿ ಬಿಡಬಾರ್ದಾಗಿತ್ತು. ನಾನೆಲ್ಲಿ ಹೋಗಕ್ ಬಿಟ್ಟೆ ಮಾವ. ನಾನು ಅವ್ರ ಹಿಂದೆನೆ ಹೋದೆ. ನಾನು ಎಷ್ಟು ಕೇಳಿದ್ರು ಹಠ ಮಾಡ್ಕೊಂಡು ಹೊರಗಡೆ ಹೋದ್ರು. ಅದೇ ಸಮಯಕ್ಕೆ ಅಣ್ಣ ಬಂದ. ನನ್ನ ಆತಂಕ ನೋಡಿ ಅವನು ಅವ್ರ ಹಿಂದೆ ಹೋದ. ಇಷ್ಟೊತ್ತಾದ್ರೂ ಇಬ್ರು ಮನೆಗೆ ಬಂದಿಲ್ಲ. ಫೋನ್ ಕೂಡ ತೆಗಿತಾ ಇಲ್ಲ. ಸರಿ ಆಯ್ತು, ನೀನೇನು ಗಾಬರಿ ಪಡಬೇಡ, ನಾನು ನೋಡ್ಕೊಂಡ್ ಬರ್ತೀನಿ ಇರು. ರೀ, ಎಲ್ಲಿಗೆ ಅಂತ ಹೋಗ್ತೀರಾ? ಸ್ವಲ್ಪ ಹೊತ್ತು ನೋಡೋಣ ಇರಿ, ಬಂದ್ರು ಬರ್ಬೋದು. ತುಳಸಿ, ನೀನ್ ಗಾಬರಿ ಆಗ್ಬೇಡ, ಆರಾಮಾಗಿರವ. ಬೆಳಗ್ಗೆ ಏನೇನೋ ಅಪಶಕುನ ಆಯ್ತಲ್ಲ ಅತ್ತೆ, ಅದಕ್ಕೆ ಇಷ್ಟೊಂದು ಭಯ. ಅಟ್ಲೀಸ್ಟ್ ಹೋದವರು ಒಂದ್ ಫೋನ್ ಮಾಡ್ಬೋದಲ್ವಾ?